ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 44ನೇ ಸಂಚಿಕೆಗೆ ತಮಗೆಲ್ಲ ಸ್ವಾಗತ. ಗುರು ಬಸವಣ್ಣನವರ ಭಕ್ತನ ಜ್ಞಾನಿಸ್ಥಳದ ವಚನಗಳನ್ನು ಕುರಿತು ಚಿಂತನೆ ಮಾಡ್ತಾ ನಾವು ಈಗ 196ನೇ ವಚನ ತನಕ ನೋಡಿದ್ದೇವೆ. ಈಗ 197ನೇ ವಚನ ಈ ಸಂಚಿಕೆಯಲ್ಲಿ 197ರಿಂದ 200ನೇ ವಚನ ತನಕ 4 ವಚನಗಳ ಚಿಂತನೆಯನ್ನ ಮಾಡೋಣ. ಈ ವಚನಗಳ ಭಾವಾರ್ಥವನ್ನ ಅರಿಯುವ ಒಂದು ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ 197ನೇ ವಚನ ಈ ರೀತಿ ಇದೆ. ಅಗ್ನಿ ಆಧಾರದಲ್ಲಿ ಕಬ್ಬುನ ನೀರುಂಬುದಯ್ಯ, ಭೂಮಿ ಆಧಾರದಲ್ಲಿ ವೃಕ್ಷ ನೀರುಂಬುದಯ್ಯ, ಜಂಗಮ ವಾಪ್ಯಾಯನವಾದಡೆ ಲಿಂಗ ಸಂತುಷ್ಟಿಯಹುದಯ್ಯ. ಇದು ಕಾರಣ ಕೂಡಲ ಸಂಗಮ ದೇವರಲ್ಲಿ ಜಂಗಮ ವಾಪ್ಯಾಯನವಾದಡೆ ಲಿಂಗ ಸಂತುಷ್ಟಿ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ವಚನದ ಭಾವ ಲಿಂಗ ಸಂತುಷ್ಟಿ. ಹಿಂದಿನ ವಚನಗಳಲ್ಲಿ ನಾವೇನೇನೆಲ್ಲ ನೋಡ್ಕೊಂಡು ಬಂದ್ವಿ ಅಂದ್ರೆ ಲಿಂಗ ಪೂಜೆಯನ್ನ ಮಾಡಿ ಅಂತ ಹೇಳಿದ್ರು. ಆರಂಭದಲ್ಲಿ ಭಕ್ತಿಯನ್ನ ಮಾಡುವ ವಿಧಾನವನ್ನ ಹೇಳ್ಕೊಟ್ರು. ಆಮೇಲೆ ಲಿಂಗ ಪೂಜೆಯನ್ನ ಮಾಡ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ, ನೀವು ಜಂಗಮ ಮುಖವಾಗಿ ಸಮಾಜ ಮುಖವಾಗಿ ನಿಮ್ಮ ಜೀವನವನ್ನ ಬದಲಾಯಿಸಿಕೊಳ್ಳಬೇಕು. ಯಾಕೆಂದ್ರೆ ಲಿಂಗ ಅನ್ನುವುದೇನಿದೆ, ಆ ಚೈತನ್ಯ ದೇವರು ಅಂತ ಏನು ನಂಬ್ಕೊಂಡಿದ್ದೀರಿ ಅದು ಎಲ್ಲಿದೆ ಅಂದ್ರೆ ಸಮಾಜದಲ್ಲಿದೆ. ಆ ಸಮಾಜ ಸಂತೃಪ್ತಿ ಆದ್ರೆ ದೇವ ಸಂತೃಪ್ತಿ ಆಗುತ್ತೆ ಅನ್ನುವ ಭಾವ. ಹಾಗಾಗಿ ನಾವು ಸಮಾಜಮುಖಿಯಾಗಿ ಬದುಕಬೇಕು ಅನ್ನುವ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಹಿಂದಿನ ವಚನಗಳಲ್ಲೂ ಹೇಳಿದ್ದಾರೆ. ಹಾಗೆ ಈ ವಚನವೂ ಕೂಡ ಬರ್ತಾ ಇದೆ. ಅಗ್ನಿ ಆಧಾರದಲ್ಲಿ ಕಬ್ಬನ ನೀರುಂಬುದಯ್ಯ ಅಂತ ಹೇಳಿ. ಕಬ್ಬಿಣ ಏನಾಗುತ್ತೆ ಅಂದ್ರೆ ನೋಡ್ಲಿಕ್ಕೆ ಈಗ ನಾವು ಸಾಮಾನ್ಯವಾಗಿ ಕಬ್ಬಿಣವನ್ನು ನೋಡಿರ್ತೀವಿ, ಅದು ಗಟ್ಟಿಯಾಗಿರುತ್ತೆ ರೂಮ್ ಟೆಂಪರೇಚರ್ ಅಲ್ಲಿ ಅಥವಾ ಈಗ ಈ ವಾತಾವರಣದಲ್ಲಿ ಗಟ್ಟಿಯಾದ ಒಂದು ವಸ್ತು, ಅತಿಯಾದ ಸ್ಟ್ರೆಂತ್ ಇರುತ್ತೆ. ಇದೇ ಕಬ್ಬಿಣ ಕಾಯಿಸಿದಾಗ ಏನಾಗುತ್ತೆ ಅಂತಂದ್ರೆ ಮೆದುವಾಗ್ತಾ ಇದೆ. ಇನ್ನೂ ಹೆಚ್ಚು 1400 1500 ಡಿಗ್ರಿ ಸೆಂಟಿಗ್ರೇಡ್ಗೆ ಹೋದಾಗ ಅದೇನಾಗ್ತಾ ಇದೆ ಅಂದ್ರೆ ಕರಗಿ ನೀರಿನ ಸ್ವರೂಪ ಅಂದ್ರೆ ದ್ರವ ರೂಪಕ್ಕೆ ಬರ್ತಾ ಇದೆ. ಅದು ಕಬ್ಬುನ ಅಗ್ನಿ ಆಧಾರದಲ್ಲಿ ಕಬ್ಬುನ ನೀರುಂಬುದಯ್ಯ. ತಾಪವನ್ನ ಕೊಟ್ಟಾಗ ಕಬ್ಬಿಣ ನೀರಾಗ್ತಾ ಇದೆ. ನೀರಾಗೋದು ಅಂದ್ರೆ ದ್ರವ ರೂಪಕ್ಕೆ ಬರ್ತಾ ಇದೆ ಅಂತ. ಭೂಮಿ ಆಧಾರದಲ್ಲಿ ವೃಕ್ಷ ನೀರುಂಬುದಯ್ಯ. ಈ ಆಧಾರಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ವೃಕ್ಷ, ಒಂದು ಮರ ಯಾವುದರ ಆಧಾರದಿಂದ ನೀರನ್ನು ತೆಗೆದುಕೊಳ್ತಾ ಇದೆ, ಬೆಳೀತಾ ಇದೆ ಅಂದ್ರೆ ಅದು ಭೂಮಿಯಲ್ಲಿ ಇರುವ ಬೇರುಗಳ ಆಧಾರದಿಂದ. ಭೂಮಿ ಮೊದಲು ನೀರನ್ನ ಕುಡಿಯುತ್ತೆ, ಬೇರು ಆ ಭೂಮಿಯಿಂದ ನೀರನ್ನ ಹೀರ್ಕೊಂಡು ಮರದ ಮೇಲ್ಮುಖಕ್ಕೆ ಮೇಲ್ಭಾಗಕ್ಕೆ ನೀರನ್ನ ಪ್ರವಹಿಸುತ್ತೆ. ಹಾಗಾಗಿ ಮರ ಬೆಳೀತಾ ಇದೆ. ಭೂಮಿಯೇ ಆಧಾರ ಅದಕ್ಕೆ. ಆ ಆಧಾರದಲ್ಲಿ ವೃಕ್ಷ ನೀರನ್ನ ಕುಡಿತಾ ಇದೆ. ಈ ಎರಡೇ ಉದಾಹರಣೆಯನ್ನ ಕೊಟ್ಟು ಮುಂದೆ ಹೇಳ್ತಾರೆ, ಜಂಗಮ ವಾಪ್ಯಾಯನವಾದರೆ ಲಿಂಗ ಸಂತುಷ್ಟಿ ಹೃದಯ. ನೋಡಿ, ನಮ್ಮ ಭಕ್ತಿಯ ಪಥವನ್ನ ಹೀಗೆ ಬದಲಾವಣೆ ಮಾಡ್ತಾ ಇದ್ದಾರೆ. ಜಂಗಮವು ಆಪ್ಯಾಯನವಾದರೆ, ಜಂಗಮ ತೃಪ್ತಿ ಆದರೆ ಲಿಂಗ ಸಂತುಷ್ಟಿ, ಲಿಂಗ ತೃಪ್ತಿ ಆಗ್ತಾ ಇದೆ ಅಂತ. ಲಿಂಗ ಅಂದ್ರೇನು? ನಾವು ನಂಬಿರುವ ದೇವರು. ಆ ದೇವರು ತೃಪ್ತಿ ಆಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಸಮಾಜಮುಖಿಯಾಗಿ ಕೆಲಸಗಳನ್ನ ಮಾಡಬೇಕು, ಸಮಾಜಕ್ಕೆ ಒಳಿತಾಗುವ ಕೆಲಸಗಳನ್ನ ಮಾಡಬೇಕು. ಆ ಸಮಾಜ ತೃಪ್ತಿ ಆಗಬೇಕು, ನೆಮ್ಮದಿಯಿಂದ ಬದುಕಬೇಕು. ಇಡೀ ಸಮಾಜ ನೆಮ್ಮದಿಯಾಗಿತ್ತು ಅಂದ್ರೆ, ತೃಪ್ತಿಕರವಾಗಿತ್ತು ಅಂದ್ರೆ, ಶಾಂತಿವಾಗಿತ್ತು ಅಂದ್ರೆ ನಾನೂ ಕೂಡ ಸಮಾಜದ ಒಂದು ಅಂಗವೇ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಮಾಡುವಂತ ವ್ಯಕ್ತಿಯೂ ಕೂಡ ಸಮಾಜದ ಭಾಗವೇ ಆಗಿರೋದ್ರಿಂದ ಇಡೀ ಸಮಾಜ ಶಾಂತಿಯುತವಾಗಿ, ಸೌಹಾರ್ದಯುತವಾಗಿ, ಸಂತೃಪ್ತವಾಗಿ ಬದುಕನ್ನ ಸವಿಸ್ತಾ ಇದ್ರೆ ತಾನೂ ಕೂಡ ಆ ಸಮಾಜದ ಭಾಗವಾಗಿ ಸಂತೃಪ್ತ ಜೀವನವನ್ನ ನಡೆಸಲಿಕ್ಕೆ, ಸಾರ್ಥಕ ಜೀವನವನ್ನ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅಲ್ಲಿ ಲಿಂಗಯ್ಯ ಇದ್ದಾನೆ. ಕ್ಷೋಭೆ ಆದಂತ ವಾತಾವರಣದಲ್ಲಿ ಲಿಂಗಯ್ಯ ಇಲ್ಲ, ಪ್ರಕ್ಷುಬ್ಧ ವಾತಾವರಣದಲ್ಲಿ ಲಿಂಗಯ್ಯ ಇಲ್ಲ. ಸಮಾಧಾನ, ಸಂತೃಪ್ತಿ, ಸಂಯಮ, ಸಮನ್ವಯ ಈ ಗುಣಗಳು ಇದ್ದಲ್ಲಿ ಲಿಂಗಯ್ಯ ಇದ್ದಾನೆ ಅಂತ ಬಸವಣ್ಣನವರು ಹೇಳ್ತಾ ಇದ್ದಾರೆ. ಇದು ಕಾರಣ ಕೂಡಲ ಸಂಗಮ ದೇವರಲ್ಲಿ ಜಂಗಮವು ಆಪ್ಯಾಯನವಾದಡೆ ಲಿಂಗ ಸಂತುಷ್ಟಿ. ಜಂಗಮ ಆಪ್ಯಾಯನ, ಜಂಗಮ ತೃಪ್ತಿ ಆಯ್ತು ಅಂದ್ರೆ, ಜಂಗಮ ಅಂದ್ರೆ ಇಡೀ ಸಮಾಜ, ಚರಾಚರ ಪ್ರಾಣಿ ಪಕ್ಷಿಗಳು ಎಲ್ಲವನ್ನು ಸೇರ್ಕೊಂಡು, ಪ್ರಕೃತಿಯನ್ನ ಸೇರ್ಕೊಂಡು ಅದು ತೃಪ್ತಿಯಾಗಿತ್ತು ಅಂದ್ರೆ, ಒಂದರೊಳಗೊಂದು ಮಿಳಿತವಾಗಿ ಭಿನ್ನ ಭಾವ ಇಲ್ಲದಂತೆ ಇತ್ತು ಅಂದ್ರೆ ಒಂದು ಸಮಾಜ, ಅಲ್ಲಿ ಲಿಂಗಯ್ಯ ಇದ್ದಾನೆ
ಅನ್ನುವ ಒಂದು ಭಾವವನ್ನ ಅಂದ್ರೆ ಲಿಂಗಯ್ಯನನ್ನ ನೀನು ಎಲ್ಲೆಲ್ಲೋ ಅರಸಿಕೊಂಡು ಕಾಣಬೇಕಾಗಿಲ್ಲ, ನೀನು ಇರುವ ಸುತ್ತಲಿನ ಸಮಾಜದಲ್ಲೇ ಕಾಣಬೇಕು ಎನ್ನುವುದು ಈ ವಚನದ ಒಂದು ವಿವೇಕ ಪ್ರಜ್ಞೆ. ಮುಂದಿನ ವಚನ ಈ ರೀತಿ ಇದೆ. ಭಂಡವ ತುಂಬಿದ ಬಳಿಕ ಸುಂಕವ ತೆತ್ತಲ್ಲದೆ ಹೋಗಬಾರದು, ಕಳ್ಳನಾಣ್ಯ ಸಲುಗೆಗೆ ಸಲ್ಲದು, ಕಳ್ಳನಾಣ್ಯವ ಸಲಲಿಯರಯ್ಯ, ಭಕ್ತಿ ಎಂಬ ಭಂಡಕ್ಕೆ ಜಂಗಮವೇ ಸುಂಕಿಗ ಕೂಡಲ ಸಂಗಮ ದೇವ. ಹಿಂದಿನ ಕಾಲದಿಂದಲೂ ಕೂಡ ಈ ರಾಜರ ಆಶ್ರಯದ ರಾಜನ ಒಂದು ಕಾಲಗಳು, ಆ ಕಾಲಘಟ್ಟದಲ್ಲೂ ಕೂಡ ಏನು ಯಾರು ಎಷ್ಟು ದುಡಿಮೆ ಮಾಡ್ತಾರೋ ಅದರಲ್ಲಿ ಒಂದು ಸ್ವಲ್ಪ ಭಾಗವನ್ನ ತೆರಿಗೆಯಾಗಿ ಸಲ್ಲಿಸುವುದು ಅದು ಕಂಪಲ್ಸರಿ. ಇವತ್ತಿಗೂ ಕೂಡ ಅದು ಕಂಪಲ್ಸರಿಯಾಗಿ ಇದ್ದೇ ಇದೆ. ತೆರಿಗೆ ದುಡಿದಿದ್ದಲ್ಲಿ ಇಷ್ಟು ಭಾಗವನ್ನ ತೆರಿಗೆಯಾಗಿ ಸರ್ಕಾರಕ್ಕೆ ಕಟ್ಟಬೇಕು, ಯಾಕೆಂದ್ರೆ ಸರ್ಕಾರದ ಕೆಲಸ ಕಾರ್ಯಗಳು ನಡೆಯುವುದೇ ಜನರ ತೆರಿಗೆಯಿಂದ ಅನ್ನೋ ಒಂದು ವಿಚಾರ. ಹಾಗಾಗಿ ಇಲ್ಲಿ ಬಸವಣ್ಣನವರು ಏನ್ ಹೇಳ್ತಾ ಇದ್ದಾರೆ, ಭಂಡವ ತುಂಬಿದ ಬಳಿಕ ಸುಂಕವ ತೆತ್ತಲ್ಲದೆ ಹೋಗಬಾರದು. ಈ ಸಂತೆಗಳು ಮಾರ್ಕೆಟ್ಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾ ಇದ್ರು, ಒಂದು ಬಂಡಿಗೆ ದಿನಸಿ ಅದೇನೇನ್ ಬೆಳೀತಾ ಇದ್ರಲ್ಲ ಅದನ್ನೆಲ್ಲ ತೆಗೆದುಕೊಂಡು ಮಾರಾಟಕ್ಕೆ ಅಂತ ತಗೊಂಡು ಹೋಗ್ತಾ ಇದ್ರು ಪೇಟೆಗೆ. ಹೋಗಬೇಕಾದ್ರೆ ದಾರಿಯಲ್ಲಿ ಇವಾಗ ಹಿಂಗೆ ಟೋಲ್ ಗೇಟ್ಗಳಿದಾವಲ್ಲ, ಆಗ್ಲೂ ಕೂಡ ಸುಂಕ ಕಲೆಕ್ಷನ್ ಇತ್ತು, ತೆರಿಗೆಯನ್ನ ಸಂಗ್ರಹ ಮಾಡ್ಕೊಳ್ತಕ್ಕಂಥದ್ದು ಹೆದ್ದಾರಿಗಳಲ್ಲಿ. ಅವತ್ತು ಕೂಡ ಈ ಒಂದು ಪರಿಸ್ಥಿತಿ ಇತ್ತು, ಅಥವಾ ಈ ಒಂದು ಏನೋ ತೆರಿಗೆ ಒಂದು ವ್ಯವಸ್ಥೆ ಇತ್ತು, ಜಾರಿಯಲ್ಲಿತ್ತು. ಹಾಗಾಗಿ ಕೆಲವರು ಏನ್ ಮಾಡ್ತಾರೆ ಅಂತಂದ್ರೆ, ಈ ತೆರಿಗೆಯನ್ನ ತಪ್ಪಿಸ್ಲಿಕ್ಕೋಸ್ಕರ ಮೇನ್ ರೋಡ್ ಅಲ್ಲಿ ಹೋದ್ರೆ ತೆರಿಗೆ ಕಟ್ಟಬೇಕಾಗತ್ತೆ ಅನ್ಬಿಟ್ಟು ಕಳ್ಳದಾರಿಯನ್ನ ಹಿಡ್ಕೊಂಡು ಬಂದು ಪೇಟೆಯನ್ನ ಸೇರುವುದು, ಯಾವುದೋ ಒಂದು ಸಂಧಿಗೊಂದಿ ದಾರಿಯನ್ನ ಹಿಡ್ಕೊಂಡು ಬಂದು ಪೇಟೆಯನ್ನ ಸೇರುವುದು. ಅದಕ್ಕೆ ಕ್ರಮಿಸಬೇಕಾದಂತ ದೂರ ಜಾಸ್ತಿ ಇರುತ್ತೆ. ಯಾವ್ದಕ್ಕೆ? ಮತ್ತೆ ಕಳ್ಳದಾರಿ ಇಟ್ಕೊಂಡು ಬರ್ಬೇಕಲ್ಲ, ಅದಕ್ಕೆ ದಾರಿ ದೂರ ಕೂಡ ಜಾಸ್ತಿ ಇರುತ್ತೆ ಹೈವೇಗಿಂತ ಕಂಪೇರ್ ಮಾಡಿದ್ರೆ. ಆಗ ಇಲ್ಲೇನ್ ಹೇಳ್ತಾರೆ, ಭಂಡವ ತುಂಬಿದ ಬಳಿಕ ಸುಂಕವ ತೆತ್ತಲ್ಲದೆ ಹೋಗಬಾರದು, ಅಂದ್ರೆ ಆ ಸರಕಂತೆ ಸುಂಕ ಕೊಟ್ಟೇ ಹೋಗಬೇಕು ಅಲ್ಲಿಗೆ ಅಂತ ಒಂದು ಆದೇಶವನ್ನ ಮಾಡ್ತಾ ಇದ್ದಾರೆ, ನಮಗೆ ಒಂದು ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಸುಂಕ ಕಟ್ಟದೆ ನೀವು ಅಲ್ಲಿಗೆ ಹೋಗೋ ಹಾಗಿಲ್ಲ, ಹೋಗಬಾರದು. ಯಾಕೆ ಅಂದ್ರೆ ಕಳ್ಳನಾಣ್ಯ ಸಲುಗೆಗೆ ಸಲ್ಲದು. ಇದು ಕಳ್ಳನಾಣ್ಯ ಅಂದ್ರೆ ತೆರಿಗೆಯನ್ನ ತಪ್ಪಿಸುವ ನಾಣ್ಯ. ತೆರಿಗೆ ತಪ್ಪಿಸೋದು ಅಂದ್ರೆ ಬ್ಲ್ಯಾಕ್ ಮನಿ ಅಂತ ಏನ್ ಕರಿತೀವಲ್ಲ, ಅದು ಕಳ್ಳನಾಣ್ಯ. ಅಂದ್ರೆ ಈ ಬ್ಲ್ಯಾಕ್ ಮನಿ ಇದು ಇವತ್ತಿಗೂ ಕೂಡ ಅದ್ರ ಕುರಿತ ಎಷ್ಟು ಚಿಂತನೆಗಳು ನಡೀತಾ ಇದೆ. ಬ್ಲ್ಯಾಕ್ ಮನಿ ವಿಚಾರ, ಈ ಬ್ಲ್ಯಾಕ್ ಮನಿ ಇದ್ದಂಗೆ ತೆರಿಗೆ ತಪ್ಪಿಸಿದ್ದಂಥದ್ದು, ಇದು ಸಲುಗೆಗೆ ಸಲ್ಲದು. ಸಲುಗೆಗೆ ಅಂತಂದ್ರೆ ಚಲಾವಣೆಗೆ ಯೋಗ್ಯವಾದಂತ ನಾಣ್ಯ ಅಲ್ಲ, ತೆರಿಗೆಯನ್ನ ತಪ್ಪಿಸಿದ್ದು ಅಂತ ಹೇಳ್ತಾ ಇದ್ದಾರೆ. ಕಳ್ಳನಾಣ್ಯವ ಸಲಲಿಯರಯ್ಯ, ಈ ರೀತಿ ಸಿಗಾಕೊಂಡ್ರೆ ಕಳ್ಳನಾಣ್ಯ ಸಲಲಿಯರಯ್ಯ, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರಲ್ಲ ಆ ರೀತಿ. ಆಗಿನ ಕಾಲದಲ್ಲಿ ಏನು ವ್ಯವಸ್ಥೆ ಇತ್ತೋ ಗೊತ್ತಿಲ್ಲ, ಇರ್ಲಿ, ಒಟ್ಟಿನಲ್ಲಿ ಕಳ್ಳನಾಣ್ಯವ ಸಲಲಿಯರಯ್ಯ. ಭಕ್ತಿ ಎಂಬ ಭಂಡಕ್ಕೆ, ಇದಿಷ್ಟು ಜನರಲ್ ಎಕ್ಸಾಂಪಲ್ ಕೊಟ್ಟು ನಮಗೆ ಅರ್ಥ ಆಗಲಿ ಅಂತ, ಭಕ್ತಿ ಎಂಬ ಭಂಡಕ್ಕೆ ಜಂಗಮವೇ ಸುಂಕಿಗ ಕೂಡಲ ಸಂಗಮ ದೇವ. ಈ ಭಕ್ತಿ, ದೇವರನ್ನ ಕುರಿತು ನಾವು ಏನು ಭಕ್ತಿ ಮಾಡ್ತೀವಿ, ಈ ಒಂದು ಸರಕು, ಭಂಡ ಅಂದ್ರೆ ಸರಕು, ಈ ಭಕ್ತಿ ಎಂಬ ಸರಕಿಗೆ ಯಾರು ಸುಂಕಿಗ? ಜಂಗಮವೇ ಸುಂಕಿಗ. ಜಂಗಮ ಅಂತಂದ್ರೆ ಸಮಾಜ, ಈ ಸಮಾಜವೇ ಸುಂಕಿಗ. ಸಮಾಜ ಅಂತಂದ್ರೆ ಯಾರು ನೀಡಿ ಪರ್ಸನ್ ಅಂತ ಹೇಳ್ತಾರಲ್ಲ, ಹಸಿದವನ್ ಯಾರೋ ಒಬ್ಬ ಇರ್ತಾನೆ, ಬಟ್ಟೆ ಇಲ್ದೆ ಇದ್ದಾನೆ ಯಾರೋ ಒಬ್ಬ ಇರ್ತಾನೆ, ಯಾವುದೋ ಕಾರಣದಿಂದ ಒಬ್ಬ ಅಂಗವಿಕಲ ಇರ್ತಾನೆ, ಮತ್ತಿನ್ಯಾವುದೋ ಒಂದು ಮಗು ಸ್ಕೂಲಿಗೆ ಫೀಸ್ ಕಟ್ಟಕ್ಕಾಗದೆ ಒದ್ದಾಡ್ತಾ ಇರುತ್ತೆ. ಇವೆಲ್ಲ ಸಮಾಜದ ಒಂದು ನೀಡಿ ಪರ್ಸನ್ಸ್, ಅವಶ್ಯಕತೆ ಇರುವಂತ ವ್ಯಕ್ತಿಗಳು. ಅಂಥವರಿಗೆ ಆಗುವ ಮೂಲಕ ಅದನ್ನ ಏನ್ ಮಾಡ್ಬೇಕು? ಸೇವೆಯನ್ನ ಮಾಡಬೇಕು. ಆಗ ಮಾತ್ರ ಅದು ತೆರಿಗೆಯನ್ನ ಕಟ್ಟಿದಂತ ಹಾಗೆ ಏನಾಗ್ತಾ ಇದೆ, ಅದು ಆ ನಾಣ್ಯ ಸಲುಗೆಗೆ ಸಲ್ಲುತ್ತೆ, ಚಲಾವಣೆಗೆ ಸಲ್ಲುತ್ತೆ. ಇಲ್ಲದಿದ್ರೆ ಅದು ಕಳ್ಳ ನಾಣ್ಯ, ಕೊಡದೆ ಇಟ್ಟುಕೊಂಡ್ರೆ ಅನ್ನೋ ಒಂದು ವಿಚಾರವನ್ನ ಗುರು ಬಸವಣ್ಣನವರು ಇಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಮುಂದಿನ ವಚನ ಈ ರೀತಿ ಇದೆ, 199. ಮಾಡಿ ನೀಡಿ ಲಿಂಗವ ಪೂಜಿಸೆವೆಂಬರು, ನೀವೆಲ್ಲ ಕೇಳಿರಣ್ಣ. ಹಾಗದ ಕೆರಹ ಹೊರಗೆ ಕಳೆದು ದೇಗುಲಕ್ಕೆ ಹೋಗಿ ನಮಸ್ಕಾರವ ಮಾಡುವಂತೆ ತನ್ನ ಕೆರಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ. ಇರಿಸಿದಡೆ ಬಪ್ಪುದು ತಪ್ಪದು ಕೂಡಲ ಸಂಗನ ಶರಣರಿಗೆ ಸಲ್ಲಿಸಲೇಬೇಕು ಅಂತ ಹೇಳ್ತಾರೆ. ನೋಡಿ, ಒಂದೊಂದು ವಚನಕ್ಕೂ ಸ್ವಲ್ಪ ಸ್ವಲ್ಪ ಭಿನ್ನತೆ ಕಾಣ್ತಾ ಇದೀವಿ. ಮೊದಲನೇ ವಚನದಲ್ಲಿ ಅಗ್ನಿ ಆಧಾರದಲ್ಲಿ ಇದು ಏನೋ ಕಬ್ಬನ ನೀರುಂಬದೆಯ ಅಂತ ಹೇಳಿದ್ರಲ್ಲ, ಹಾಗಾಗಿ ಅಲ್ಲೇನಾದ್ರು ಯಾವುದರ ಮೂಲಕ ಊಟ ಮಾಡುತ್ತೆ ದೇವರು
ಲಿಂಗ ಅನ್ನುವುದನ್ನ ಹೇಳಿದ್ರು. ಸಮಾಜದ ಮುಖಾಂತರ ಊಟ ಮಾಡುತ್ತೆ ಅಂತ ಹೇಳಿದ್ರು. 2ನೇ ವಚನದಲ್ಲಿ ಏನ್ ಹೇಳಿದ್ರು? ಇನ್ನೊಂದು ವಚನದಲ್ಲಿ ಈಗ ಹೇಳಿದ್ದು ಜಸ್ಟ್ ಹೇಳಿದ್ದು, ಕಳ್ಳ ನಾಣ್ಯ ತೆರಿಗೆ ಕಟ್ಟದೆ ಅಥವಾ ಅದನ್ನ ದಾಸೋಹಂ ಭಾವದೆ ಸವಯಿಸದೆ ಅದನ್ನ ಇಟ್ಟುಕೊಂಡ್ರೆ ಅದು ಸಲ್ಲುವುದ ನಾಣ್ಯ ಅಲ್ಲ, ಅದು ಅಪರಾಧದ ನಾಣ್ಯ, ಕಳ್ಳ ನಾಣ್ಯ ಅಥವಾ ಅಂತ ಇದು ಬ್ಲ್ಯಾಕ್ ಮನಿ ಅಂತ ಅಲ್ಲಿ ಎಚ್ಚರಿಕೆಯನ್ನ ಕೊಟ್ರು. ಈ ವಚನದಲ್ಲಿ ಇನ್ನೇನು ಎಚ್ಚರಿಕೆ ಕೊಡ್ತಾ ಇದ್ದಾರೆ ಅಂದ್ರೆ, ಮಾಡಿ ನೀಡಿ ಲಿಂಗವ ಪೂಜಿಸಿಹೆವೆಂಬವರು ನೀವೆಲ್ಲ ಕೇಳಿರಣ್ಣ ಅಂತ ಹೇಳ್ತಾರೆ. ಅಂದ್ರೆ ಮಾಡಿ ನೀಡಿ ಅಂತ ಕೊಟ್ಟೆ ಅಂತ ಅಂದ್ರೆ ಯಾವ್ದೋ ಒಬ್ಬ ಸ್ವಲ್ಪ ಹಣವನ್ನ ಕೊಡೋದು, ನಾನು ಕೊಟ್ಟೆ ದಾನ ಕೊಟ್ಟೆ, ಇಂಥ ಕಡೆ ಇಷ್ಟಿಷ್ಟು ದಾನ ಕೊಟ್ಟೆ ಅಂತ ಹೇಳ್ಕೊಂತಾ ಬರೋದು. ಮಾಡಿ ನೀಡಿ ಲಿಂಗವ ಪೂಜಿಸೇವೆಂಬರು ನೀವೆಲ್ಲ ಕೇಳಿರಣ್ಣ ಅಂತ ಇದನ್ನ ಹೇಳ್ತಾರೆ. ಒಂದು ಈ ಕೊಡುವ ದಾನದ ಸಂಪ್ರದಾಯವನ್ನು ಕೂಡ ಇಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ವಿಚಾರ ಏನ್ ಮಾಡುತ್ತೆ, ಈ ಹೆಚ್ಚಿನ ಒಂದು ದುಡ್ಡನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋದು, ಕಲೆಕ್ಷನ್, ಎಷ್ಟು ದುಡ್ಡನ್ನ ಯಥೇಚ್ಛವಾಗಿ ಸಂಗ್ರಹ ಮಾಡಿ ಇಟ್ಕೊಳ್ಳೋದು, ಅದನ್ನ ಹೇಳ್ತಾರೆ. ಹಾಗದ ಕೆರಹ ಹೊರಗೆ ಕಳೆದು ದೇಗುಲಕ್ಕೆ ಹೋಗಿ ನಮಸ್ಕಾರ ಮಾಡುವನಂತೆ ತನ್ನ ಕೆರಹಿನ ಧ್ಯಾನವಲ್ಲದೆ ದೇವರ ಧ್ಯಾನವಿಲ್ಲ. ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಒಂದು ಒಳ್ಳೆ ಬೆಲೆ ಬಾಳುವ ಚಪ್ಪಲಿಯನ್ನ, ಶೂನ ಏನೋ ತಗೊಂಡು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ, ಹೊಸ ಶೂ, ಸಾವಿರಾರು ರೂಪಾಯಿ ಬೆಲೆ ಬಾಳುವಂಥದ್ದು, 10,000 ರೂಪಾಯಿ ಬೆಲೆ ಬಾಳುವಂತ ಶೂ ತಗೊಂಡಿರೋದು, ತೆಗೆದುಕೊಂಡು ದೇವಸ್ಥಾನಕ್ಕೆ ಹಾಕೊಂಡು ಹೋಗ್ತೀವಿ. ದೇವಸ್ಥಾನದಲ್ಲಿ ಹೊರಗಡೆ ಕಳೆದು ಹೋಗ್ಬೇಕಲ್ಲ, ಹೊರಗಡೆ ಬಿಚ್ಚಿ ಹೋಗ್ಬೇಕು. ಬಿಚ್ಚಿ ಹೋದಾಗ ದೇವಸ್ಥಾನದ ದೇವರ ಮೂರ್ತಿಯ ಮುಂದೆ ನಿಂತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ವಿ ಕೈ ಮುಗಿದು. ಹಾಗೆ ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಧ್ಯಾನ ಎಲ್ಲಿದೆ ಅಂದ್ರೆ ಆ ದೇವರ ಮೂರ್ತಿಯ ಮೇಲೆ ಇಲ್ಲ. ನಮ್ಮ ಧ್ಯಾನ ಇರೋದು ಎಲ್ಲಿ? ನನ್ನ 10,000 ಶೂ, 10,000 ರೂಪಾಯಿ ಬೆಲೆ ಬಾಳೋ ಶೂ ಏನು ಹೊಸದಾಗಿ ತಗೊಬಂದಿನಿ, ಹೊರಗಡೆ ಬಿಟ್ಟು ಬಂದಿರಲ್ಲ, ಅದ್ರ ಮೇಲೆ ಇದೆ. ಯಾರು ಎತ್ಕೊಂಡು ಹೋಗ್ತಾರೋ ಅಂತ ಆ ಕಡೆ ಇರುತ್ತೆ. ಈ ರೀತಿ ಭಕ್ತಿ ಮಾಡೋದ್ರಿಂದ ಯಾವ ಪ್ರಯೋಜನ? ಹಾಗೆ ಮುಂದೆ ಹೇಳ್ತಾರೆ, ಇದ್ರ ಉದಾಹರಣೆಯನ್ನ ಕೊಟ್ಟು, ಧನವನ್ನಿರಿಸದಿರ ದನ ಇರಿಸಿದಡೆ ಭವ ಬಪ್ಪುದು ತಪ್ಪದು ಅಂತ ಹೇಳ್ತಾರೆ. ಕೂಡಲ ಸಂಗನ ಶರಣರಿಗೆ ಸವೆಸಲೇಬೇಕು. ಧನವನ್ನ ಇರಿಸಬೇಡ ಅಂತ ಹೇಳ್ತಾರೆ. ದುಡಿಯೋದಕ್ಕೆ ಲಿಮಿಟೇಷನ್ ಇಲ್ಲ ಇಲ್ಲಿ, ದುಡಿಬಹುದು ಎಷ್ಟು ಬೇಕಂದ್ರೆ ನಿನ್ ಕೆಪಾಸಿಟಿ ಇರೋವಷ್ಟು ದುಡಿ, ಶಕ್ತಿ ಇರುವಷ್ಟು ದುಡಿ. ಆದರೆ ದುಡಿದದ್ದನ್ನ ಅತಿ ಹೆಚ್ಚಾಗಿ, ಅತಿ ಹುಚ್ಚಾಗಿ ಸಂಗ್ರಹ ಮಾಡಿ ಇಟ್ಕೋಬೇಡ ಅಂತ. ಯಾಕೆ ಅಂತ ಹೇಳ್ತಾರೆ, ಅತಿ ಹೆಚ್ಚು ಸಂಗ್ರಹ ಮಾಡಿದ್ರೆ ನಾವು 1 ತಲೆಮಾರು, 2 ತಲೆಮಾರು, 3 ತಲೆಮಾರಿಗೆ ಆಗುವಷ್ಟು ಸಂಗ್ರಹ ಮಾಡಿ ಇಟ್ಕೊಂಡ್ರೆ ಆ ತಲೆಮಾರುಗಳನ್ನವ್ರು ಏನ್ ಮಾಡ್ಬೇಕು? ಇಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಂತ ಧನ ಇನ್ನೊಬ್ಬನ ಹೊಟ್ಟೆಪಾಡನ್ನ ಕಿತ್ಕೊಳ್ತಾ ಇದೆ. ಒಬ್ಬ ವ್ಯಕ್ತಿಯ ಅತಿ ಹೆಚ್ಚು ಸಂಪಾದನೆ ಇನ್ನೊಬ್ಬ ವ್ಯಕ್ತಿಯ ಒಂದು ಏನೋ ಅವನಿಗೆ ಕೆಲಸ ಇಲ್ಲದೆ ಇರುವಂತ ಒಂದು ಸ್ಥಿತಿಗೆ ಬರ್ತಾ ಇದೆ. ಹಾಗಾಗಿ ಏನ್ ಹೇಳ್ತಾ ಇದ್ದಾರೆ, ಧನವನ್ನ ಇರಿಸದಿರ ಅಂತ ಹೇಳ್ತಾರೆ. ಅಂದ್ರೆ ಇಟ್ಕೊಳ್ಳೇಬೇಡ ಅಂತಲ್ಲ, ಅದ್ರ ಅರ್ಥ ಭಾವಾರ್ಥ ಬೇರೆ ಇರುತ್ತೆ, ಶಬ್ದಾರ್ಥ. ಇರಿಸದಿರ ಅಂದ್ರೆ ದುಡ್ಡು ನಾಳೆಗೂ ಇಟ್ಕೋಬಾರ್ದು ಅಂತ ಅಲ್ಲ, ಅತಿಯಾದ ಆಸೆ ಬೇಡ ಅನ್ನೋ ಒಂದು ಅರ್ಥದಲ್ಲಿ ಹೇಳಿರೋದು. ಜೀವನಾವಶ್ಯಕತೆ ಮೀರಿ ಎಷ್ಟೋ ಪಟ್ಟುಗಳು ಇಟ್ಕೊಳ್ಳುವಂಥದ್ದು ಅವಶ್ಯಕತೆ ಇಲ್ಲ. ಅದನ್ನ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಮುಂದೆ ಹೇಳ್ತಾರೆ. ಇರಿಸಿದಡೆ ಭವ ಬಪ್ಪುದು ತಪ್ಪದು. ಭವ ಬಪ್ಪದು ಅಂದ್ರೆ ಹಿಂದಿನ ಒಂದು ಸಾಲುಗಳಲ್ಲಿ ಹೇಳಿದ್ರಲ್ಲ, ಚಪ್ಪಲಿಯನ್ನ ಕಳೆದು ಹೊರಗಡೆ ಬಿಟ್ಟು ಹೋದಾಗ ನಮ್ ಧ್ಯಾನ ಎಲ್ಲ ಆ ಕಡೆಗೆ ಇರುತ್ತಲ್ಲ, ಹಾಗೆ ಇಲ್ಲಿ ಆಗ್ತಾ ಇದೆ. ಧನವನ್ನ ಇಟ್ಕೊಂಡ್ರೆ ಏನಾಗ್ತಾ ಇದೆ, ಬರೀ ಧನ ಸಂಗ್ರಹ ಮಾಡಿದ್ದಾಯ್ತು, ಸಂಗ್ರಹ ಆಗಿದ್ದಂತ ಧನವನ್ನ ಕಾಪಾಡ್ಕೊಂಡು ಹೋಗೋದು ಹೆಂಗೆ? ಮುಂದೆ ಕಳ್ಳರು ಬರ್ತಾರೆ, ರಾಜ ಬರ್ತಾನೆ, ಟ್ಯಾಕ್ಸ್ನವ್ರು ಬರ್ತಾರೆ, ಯಾರ್ಯಾರೋ ಬರ್ತಾರೆ ಅಂತ ಬರೀ ಅದೇ ಭಯ ಕಾಡ್ತಾನೆ ಇರುತ್ತೆ. ಹಗಲು ರಾತ್ರಿ ಅದೇ ಭಯ ಕಾಡ್ತಾ ಇರುತ್ತೆ. ನಿದ್ದೆನೂ ಬರೋದಿಲ್ಲ, ಊಟನೂ ಸೇರೋದಿಲ್ಲ. ದನ ಸಂಗ್ರಹ ಮಾಡೋ ತನಕ ಒಂದ್ ರೀತಿ ಊಟ ನಿದ್ದೆ ಸೇರೋಲ್ಲ. ದನ ಸಂಗ್ರಹ ಮಾಡಿ ಇಟ್ಕೊಂಡಾದ ಮೇಲೆ ಇನ್ನೊಂದು ರೀತಿ ಅದನ್ನ ಕಾಪಾಡಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕಲ್ಲ, ಆ ರೀತಿಯಾಗಿ ಊಟ ನಿದ್ದೆ ಎರಡೂ ಕೂಡ ಆಗೋದೇ ಇಲ್ಲ, ಆರೋಗ್ಯ ಹಾಳಾಗುತ್ತೆ. ಈ ದೃಷ್ಟಿಕೋನ ಭವ ಬಪ್ಪುದು ತಪ್ಪದು. ಈ ರೀತಿಯಾದ ರೋಗ ರುಜಿನಗಳು ಮತ್ತೆ ಬಂದು ಕಾಡ್ತವೆ. BP ಜಾಸ್ತಿ ಆಗುತ್ತೆ, ಶುಗರ್ ಜಾಸ್ತಿ ಆಗುತ್ತೆ, ಮತ್ತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬೇಕು, ಮತ್ತೆ ಮೆಡಿಸಿನ್ ತಿನ್ಬೇಕು, ಡಾಕ್ಟರ್ಗೆ ಇಡಬೇಕು. ಭವ ಬಪ್ಪುದು ತಪ್ಪದು. ಕೂಡಲ ಸಂಗನ ಶರಣರಿಗೆ ಸವೆಸಲೇಬೇಕು. ಇದನ್ನ ತಪ್ಪಿಸ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಕೂಡಲ ಸಂಗನ ಶರಣರಿಗೆ ಸಲ್ಲಿಸಲೇಬೇಕು. ಅಂದ್ರೆ ಸತ್ಕಾರ್ಯಗಳಿಗೆ, ಸತ್ಕ್ರಿಯೆಗಳಿಗೆ, ಸಮಾಜದ ಒಳಿತಿಗೋಸ್ಕರ ಇದನ್ನ ಸವೆಸಿದರೆ ಆಗ ಈ ಒಂದು ಗೊಂದಲಗಳು, ಯಾವ ತಾಪತ್ರಯಗಳು ಇರೋದಿಲ್ಲ. ಭವದಿಂದ ಮುಕ್ತಿ ಅನ್ನೋ ಒಂದು ವಿಚಾರವನ್ನ ಹೇಳ್ತಾರೆ. ಮನಸ್ಸು ನಿರಾಳವಾಗಿರುತ್ತೆ ಅಂತ. 200ನೇ ವಚನ. ಉಂಡುದು ಬಂದಿತ್ತೆಂಬ ಸಂದೇಹಿ ಮಾನವ ನೀ ಕೇಳ, ಉಂಡುದು ಏನಾಯಿತೆಂಬುದ ನೀ ತಿಳಿದು ನೋಡ. ಉಂಡುದು ಆಗಲೇ ಅಪೇಯವಾಗಿತ್ತು, ಆ ಉಂಡುದ ನುಣಬಂದ ಹಂದಿಯ ಬಾಳುವೆಯರ ಕಂಡು ಆನು ಮರುಗುವೆನಯ್ಯ ಕೂಡಲ ಸಂಗಮ ದೇವ. ಇದೊಂದು ವಿಶಿಷ್ಟವಾದ ವಚನ. ಅರ್ಥ ಆಗೋದು ಸ್ವಲ್ಪ ಕಷ್ಟ, ಆದ್ರೂ ಅರ್ಥ ಮಾಡ್ಕೊಂಡ್ರೆ ಬಹಳ ಚೆನ್ನಾಗಿದೆ.
ಇದು ಇನ್ನೊಂದು ಹಂತಕ್ಕೆ ನಮ್ಮನ್ನು ಕರ್ಕೊಂಡೋಗುತ್ತೆ. ಉಂಡುದು ಬಂದಿತ್ತೆಂಬ ಈ ಊಟ ಮಾಡ್ತೀವಿ, ಇದೆಲ್ಲ ಜನರಲ್ ಎಕ್ಸಾಂಪಲ್ ಕೊಡ್ತಾರೆ ನೋಡಿ. ಉಂಡುದು ಊಟ ಮಾಡಿದ್ಮೇಲೆ ಒಂದ್ಸರಿ ಅದು ಏನಾಯ್ತು, ಊಟ ಮಾಡಿದ್ವಿ, ಅಡಿಗೆ ಮಾಡಿದ್ವಿ, ಊಟ ಮಾಡಿದ್ವಿ, ಹೊಟ್ಟೆ ಒಳಗಡೆ ಹೋಯ್ತು, ಜೀರ್ಣ ಆಯ್ತು, ಪಚನ ಆಯ್ತು. ಪಚನ ಆದ್ಮೇಲೆ ಏನಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಪಚನ ಆಗಿದ್ದೇನಾಯ್ತು, ಅದು ಆಗಲೇ ಅಪೇಯವಾಗಿತ್ತು. ಮತ್ತೆ ಅದು ಇನ್ನೊಂದ್ಸರಿ ಅದು ವಾಮಿಟ್ ಆದ್ರೂ ವಾಂತಿ ಆದಾಗ ಈಚೆಗೆ ಬಂದ್ರು ಕೂಡ ಅದು ತಿನ್ನೋದಕ್ಕೆ ಆಗೋದಿಲ್ಲ. ಅಥವಾ ಜೀರ್ಣ ಆಗಿ ಆಚೆಗೆ ಹೋದ್ರು ಕೂಡ ಅದು ಮನುಷ್ಯ ತಿನ್ನೋದಕ್ಕೆ ಯೋಗ್ಯ ಅಲ್ಲ, ಆಚೆಗೆ ಹೊರಟೋಯ್ತದು. ಉಂಡುದು ಆಗಲೇ ಅಪೇಯವಾಯಿತು ಅಂತ ಹೇಳ್ತಾ ಇದ್ದಾರೆ. ಅಪೇಯ ಅಂದ್ರೆ ತಿನ್ನೋದಕ್ಕೆ ಅಯೋಗ್ಯ, ಉಪಯೋಗಕ್ಕೆ ಬರದೇ ಇರುವಂತ ವಸ್ತು ಆಯ್ತು. ಮುಂದೆ ಹೇಳ್ತಾರೆ, ಉಂಡುದು ಏನಾಯ್ತೆಂಬ ನಿನ್ನ ತಿಳಿದು ನೋಡ ಅಂತ ಹೇಳಿದ್ರು. ಉಂಡುದು ಆಗಲೇ ಅಪೇಯದು. ಆ ಉಂಡುದನು ಉಣ ಬಂದ ಹಂದಿಯ ಬಾಳುವೆಯರ ಕಂಡು ಆನು ಮರುಗುವೆನೆ. ಉಂಡುದನು ಯಾರು ತಿಂತಾರೆ? ಉಂಡುದನು ಉಣ ಬಂದ ಅಂದ್ರೆ ಜೀರ್ಣ ಆಗಿ ಆಚೆಗೆ ಮಲ ವಿಸರ್ಜನೆ ಆಗಿ ಆಚೆಗೆ ಹೋಗುತ್ತಲ್ಲ, ಅದನ್ನ ತಿನ್ನೋರು ಯಾರು? ಹಂದಿ. ಹಂದಿ ಬಂದು ಅದನ್ನ ತಿಂದ ಹೋಗುತ್ತೆ ಅಲ್ವಾ? ಹಂದಿಯ ಬಾಳುವೆ, ಈ ರೀತಿ ಹಂದಿಯ ಬಾಳುವೆ. ಏನನ್ನ ಹೇಳಕ್ ಹೋಗ್ತಾ ಇದ್ದಾರೆ ಈ ವಚನದಲ್ಲಿ ಅಂದ್ರೆ, ದಾಸೋಹ ಭಾವವನ್ನ ಹೇಳ್ತಾ ಇದ್ದಾರೆ. ಅಂದ್ರೆ ಈ ದಾಸೋಹ, ದಾನದಲ್ಲಿ ಏನಾಗಿರುತ್ತೆ ಅಂದ್ರೆ, ದಾನ ದಾಸೋಹ ಎರಡು ವಿಚಾರಗಳಿದಾವೆ. ದಾನ ಅಂತಂದ್ರೆ ಏನು ಅಂದ್ರೆ, ನಾನು ಕೊಡ್ತೀನಿ, ಯಾವ ವ್ಯಕ್ತಿ ದಾನವನ್ನ ಮಾಡ್ತಾನೆ, ಇರುವಂತದ್ದು ಹಣವನ್ನ ಯಾರಿಗೋ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡ್ತಾನೆ. ಸಹಾಯ ಮಾಡಿದ್ರಲ್ಲಿ ಏನಂದ್ರೆ, ನನ್ನ ಹತ್ರ ಇದೆ ಅನ್ನುವ ಅಹಂಕಾರ ಭಾವ, ಅವನ ಹತ್ರ ಇಲ್ಲ ಅನ್ನೋ ದೈನೇಸಿ ಭಾವ, ಇಲ್ಲ ಇರುವವನು ಇಲ್ಲದವನಿಗೆ ಅಹಂಕಾರದಿಂದ ಕೊಡುವಂತ ಒಂದು ಗತ್ತು. ನನ್ನ ಹತ್ರ ಇದೆ, ನಾನು ಕೊಡ್ತಾ ಇದ್ದೀನಿ ಅನ್ನೋ ಒಂದು ಗತ್ತು. ಇದ್ರ ಜೊತೆಗೆ ನನಗೆ ಒಳ್ಳೇದಾಗುತ್ತೆ ಅನ್ನೋ ಒಂದು ಭಾವ, ನಾನು ಇವನಿಗೆ ಈಗ ಕೊಟ್ರೆ ನನಗೆ ಮುಂದೆ ಒಳ್ಳೇದಾಗುತ್ತೆ ಅನ್ನುವ ಒಂದು ಭಾವ. ಅಂದ್ರೆ ಎಕ್ಸ್ಪೆಕ್ಟೇಷನ್, ರಿಟರ್ನ್ ಎಕ್ಸ್ಪೆಕ್ಟೇಷನ್. ಯಾವುದೋ ರೀತಿ ಅವನಿಂದ ಒಂದು ಸೇವೆ ಇರ್ಬೋದು, ಇಸ್ಕೊಂಡವನಿಂದ ಸೇವೆ ಇರ್ಬೋದು, ಇಸ್ಕೊಂಡವನಿಂದ ಒಂದು ಏನೋ ಒಂದು ಕೃತಜ್ಞತಾ ಭಾವ ಇವನು ಎಕ್ಸ್ಪೆಕ್ಟ್ ಮಾಡೋದಿರ್ಬೋದು, ಅಥವಾ ಧನವನ್ನೇ ಇನ್ನೊಬ್ರ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದಿರ್ಬೋದು. ಈ ರೀತಿಯಾಗಿ ಇದು ದಾನ. ಆದ್ರೆ ದಾಸೋಹ ಅಂತಂದ್ರೆ ಯಾವ್ದಿರುತ್ತೆ ಅಂದ್ರೆ, ನಾನು ಇದು ಕರ್ತವ್ಯ ಅಂತ ಕೊಡೋದು. ದಾಸೋಹ ಅಂತಂದ್ರೆ ಇದು ನನ್ನ ಕರ್ತವ್ಯ, ನನ್ನ ಹತ್ರ ಇರೋ ದುಡ್ಡನ್ನ ಕೆಲವೊಂದ್ ಸ್ವಲ್ಪ ಭಾಗವನ್ನ ಸಮಾಜದ ಒಳಿತಿಗೋಸ್ಕರ ನಾನು ಕೊಡುವುದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು, ಅಲ್ಲಿ ನಾನು ಅಹಂಕಾರ ಇಲ್ಲದೆ ಕೊಡುವುದು, ಯಾವುದೇ ಎಕ್ಸ್ಪೆಕ್ಟೇಷನ್ ರಿಟರ್ನ್ ಇಲ್ದಲೆ ಹಾಗೆ ಕೊಡುವುದು ದಾಸೋಹ. ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ, ದಾಸೋಹದ ಮಹತ್ವವನ್ನು ಹೇಳ್ತಾ ಇದ್ದಾರೆ. ನಾನು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀನಿ, ನಾನು ಕೊಟ್ಟಿದ್ದು ಹೊರಟೋಯ್ತದು. ಇಲ್ಲಿ ಉಂಡುದನು ಉಣ ಬಂದಿತ್ತೆಂಬ ಹಂದಿಯ ಬಾಳು, ನಾನು ಯಾವಾಗ ಎಕ್ಸ್ಪೆಕ್ಟ್ ಮಾಡ್ತೀನಿ ರಿಟರ್ನ್, ಅದು ಹಂದಿಯ ಬಾಳುವೆ ಅಂತ ಹೇಳ್ತಾ ಇದ್ದಾರೆ. ಕೊಟ್ಟಿದ್ದು ಹೊರಟೋಯ್ತದು. ದಾನ ಅನ್ಬೇಡ, ದಾಸೋಹ ಭಾವದಿಂದ ಕೊಟ್ಟು ಅದನ್ನ ಮರ್ತು ಬಿಡು ಆ ಕ್ಷಣದಲ್ಲಿ. ಉಂಡಿದ್ದನ್ನ ಹೆಂಗೆ ಮರ್ತು ಬಿಡ್ತೀವಿ ಆ ಕ್ಷಣದಲ್ಲಿ, ಹಾಗೆ ಕೊಟ್ಟಿದ್ದನ್ನ ಮರ್ತು ಬಿಡು ಆ ಕ್ಷಣದಲ್ಲಿ. ಮತ್ತೆ ಯಾವತ್ತೂ ಕೂಡ ಅದರಿಂದ ಏನನ್ನೂ ಎಕ್ಸ್ಪೆಕ್ಟ್ ಮಾಡಬೇಡ ರಿಟರ್ನ್ ಅನ್ನೋ ಒಂದು ವಿಚಾರವನ್ನ ಗುರುಬಸವಣ್ಣನವರು ಹೇಳ್ತಾರೆ. ದಾಸೋಹದ ಮಹತ್ವವನ್ನು ಇಲ್ಲಿ ಹೇಳ್ತಾರೆ. ದಾಸೋಹ ಅಂದ್ರೆ ದಾಸ ಅಹ, ನಾನು ದಾಸನಿದ್ದೇನೆ, ನಾನು ಕೊಡುವುದು ನನ್ನ ಕರ್ತವ್ಯ ಅಂತ ತಿಳಿದು ಕೊಡುವುದಿದೆಯಲ್ಲ, ಅದು ದಾಸೋಹಂ ಭಾವ. ಇಷ್ಟು ಈ ವಚನದಲ್ಲಿದೆ. ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಇಲ್ಲಿ ಹಂಚ್ಕೋಬೇಕು ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಾ ಇಂದಿನ ಚಿಂತನೆಗೆ ಮಂಗಳಾರ್ತೇನೆ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣ.